ಸ್ನೇಹಿತರೆ, ಮಿಲಿಟರಿ ಹೆಸರಲ್ಲಿ, ಅಮೆರಿಕದ ಪ್ರೊಟೆಕ್ಷನ್ ಹೆಸರಲ್ಲಿ ಟ್ರಂಪ್ ಸೀಕ್ರೆಟ್ ಸಾಮ್ರಾಜ್ಯ ನಿರ್ಮಾಣ ಮಾಡ್ತಿದಾರ. ಟೆಕ್ ಮಾಫಿಯಾ ರಾಷ್ಟ್ರ ಹುಟ್ಕೊಳ್ತಾ ಇದೆಯಾ ಗ್ರೀನ್ಲ್ಯಾಂಡ್ನಲ್ಲಿ. ಹಠಕ್ಕೆ ಹಿಡಿದು ಕೂತಿದಾರಲ್ಲ, ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಅಂತ. 2019 ಹೀಗೆ ಕೇಳಿದ್ರು. ಆಗ ಎಲ್ಲರೂ ಕೂಡ ನಕ್ಕಿದ್ರು, ಜೋಕ್ ಮಾಡ್ತಿದ್ದಾರೆ, ಸ್ವಲ್ಪ ಸೀರಿಯಸ್ ಇಲ್ಲ ಮನುಷ್ಯ ಅಂತ. ಆದರೆ ಅತಿರೇಕಕ್ಕೆ ಹೋಗಿದ್ದಾರೆ. ಈಗ ಕೊಡಲ್ಲ ಅಂದರೆ ಹೇಗೆ ತಗೋಬೇಕು ಅಂತ ನಮಗೆ ಗೊತ್ತು ಅಂತ ಮಿಲಿಟರಿ ಬಳಸೋಕು ರೆಡಿ ಆಗಿದ್ದಾರೆ. ಮೇಲ್ನೋಟಕ್ಕೆ ಇದು ಅಮೆರಿಕದ ರಕ್ಷಣೆಗೆ ಚೀನಾ ರಷ್ಯಾಗೆ ಕೌಂಟರ್ ಕೊಡೋಕೆ ಒಂದು ಫಾರ್ವರ್ಡ್ ಬೇಸ್ ಥರ ಸಿಗುತ್ತೆ ಅಂತ ಅಮೆರಿಕಾಗೆ ಅವರು ಲಾಜಿಕ್ ಕೊಟ್ಟರು ಕೂಡ ಅಸಲಿ ವಿಚಾರ ಸತ್ಯ ಬೇರೆ ಇದೆ. ಅಲ್ಲಿ ಆ ಮಂಜಿನ ಬೆಟ್ಟಗಳ ನಡುವೆ ಪ್ರಪಂಚದ ಕಣ್ಣಿಗೆ ಕಾಣದ ಹಾಗೆ ಒಂದು ಹೊಸದೇ ಆದ ರಾಷ್ಟ್ರ ಹುಟ್ಕೊಳ್ತಾ ಇದೆ. ಅಲ್ಲಿ ಅಮೆರಿಕದ ಸಂವಿಧಾನ ಇರಲ್ಲ, ಅಲ್ಲಿ ಟ್ಯಾಕ್ಸ್ ಇರಲ್ಲ, ಅಲ್ಲಿ ಪೊಲೀಸರು ಇರಲ್ಲ. ಅಲ್ಲಿರೋದು ಕೇವಲ ಟೆಕ್ನಾಲಜಿ ಮತ್ತು ಬಿಲಿಯನಿಯರ್ಗಳ ದರ್ಬಾರ್. ಈ ಗ್ರೀನ್ಲ್ಯಾಂಡ್ ಡೀಲ್ ಹಿಂದೆ ಇರೋದು ಜಗತ್ತಿನ ಅತ್ಯಂತ ಶ್ರೀಮಂತ, ಅತ್ಯಂತ ಪವರ್ಫುಲ್ ಟೆಕ್ ಸಿಂಡಿಕೇಟ್ ಜನ. ಅಮೆರಿಕದ ಮಿಲಿಟರಿ ನೆಪದಲ್ಲಿ ಇವರು ಪ್ರಾಕ್ಸಿಸ್ ಅನ್ನೋ ಒಂದು ಕಾರ್ಪೊರೇಟ್ ಕಂಟ್ರಿ ಕಟ್ಟೋಕೆ ಹೊರಟಿದ್ದಾರೆ. ಪ್ರಾಕ್ಸಿಸ್. ಹಾಗಿದ್ರೆ ಏನಿದು ಪ್ರಾಕ್ಸಿಸ್ ರಹಸ್ಯ ಪ್ರಾಜೆಕ್ಟ್? ಟ್ರಂಪ್ ಹಿಂದೆ ಇರೋ ಈ ಅದೃಶ್ಯ ಕೈಗಳು ಯಾರ್ಯಾರು? ಟ್ರಂಪ್ ಮತ್ತು ಟೆಕ್ ಬಿಲಿಯನಿಯರ್ಗಳ ನಡುವೆ ನಡೆದಿರೋ ಆ ಸೀಕ್ರೆಟ್ ಡೀಲ್ ಏನು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಗ್ರೀನ್ಲ್ಯಾಂಡ್ ಡೀಲ್ನ ಕರಾಳ ಮುಖವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಂಜಿನ ನಾಡಲ್ಲಿ ಮಿಲಿಟರಿ ಆಟ. ಸ್ನೇಹಿತರೆ, ಮೊದಲು ಟ್ರಂಪ್ ಮತ್ತು ಅಮೆರಿಕ ಸರ್ಕಾರ ಅಫಿಷಿಯಲ್ ಆಗಿ ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ಫಸ್ಟ್ಗೆ ದೊಡ್ಡ ಸುಳ್ಳನ್ನು ಸತ್ಯ ಅಂತ ನಂಬಿಸ್ಬೇಕು ಅಂದರೆ ಅದರ ಮೇಲೆ ಒಂದು ಭಯಂಕರವಾಗಿರೋ ಸ್ಟೋರಿಯನ್ನು ಹೇಳಬೇಕು. ಅದು ದೇಶಭಕ್ತಿದೋ, ಶತ್ರುವಿನ ಅಪಾಯದ ಸೂಚನೆದೋ ಏನಾದ್ರು ಒಂದು ಹೇಳಬೇಕಾಗತ್ತೆ. ಟ್ರಂಪ್ ಅದನ್ನೇ ಮಾಡ್ತಿದ್ದಾರೆ. ಗ್ರೀನ್ಲ್ಯಾಂಡ್ ಯಾಕೆ ಬೇಕು ಅಂತ ಕೇಳಿದ್ರೆ 2 ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಒಂದು, ಅದು ಸುಮ್ಮನೆ ಮಂಜುಗಡ್ಡೆ ಅಲ್ಲರಿ, ಖನಿಜಗಳ ಕಣಜ. ಅಲ್ಲಿ ರೇರ್ ಅರ್ತ್ ಮಿನರಲ್ಸ್ ಅಥವಾ ಅಪರೂಪದ ಖನಿಜಗಳು ಸಿಕ್ಕಾಪಟ್ಟೆ ಇವೆ. ಇವತ್ತಿನ ಮೊಬೈಲ್, ಕಂಪ್ಯೂಟರ್, ಮಿಸೈಲ್ ಎಲ್ಲದಕ್ಕಿದು ಬೇಕು. ಸದ್ಯಕ್ಕೆ ಇದರ ಕಂಟ್ರೋಲ್ ಚೈನಾ ಬಳಿ ಇದೆ. ಅದನ್ನು ಮುರಿಬೇಕು ಅಂದರೆ ಅಮೆರಿಕಾಗೆ ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಅಂತ. 2ನೇದು ಲೊಕೇಶನ್. ಗ್ರೀನ್ಲ್ಯಾಂಡ್ ಅನ್ನೋದು ಅಮೆರಿಕ, ಯುರೋಪ್ ಮತ್ತು ರಷ್ಯಾ ನಡುವೆ ಇರೋ ದೊಡ್ಡ ಗೇಟ್ವೇ, ಹೆಬ್ಬಾಗಿಲು. ಇಲ್ಲಿ ಒಂದು ಕುತ್ಕೊಂಡ್ರೆ ಇಡೀ ಆರ್ಕ್ಟಿಕ್ ಸಾಗರವನ್ನೇ ಕಂಟ್ರೋಲ್ ಮಾಡಬಹುದು. ಅದಕ್ಕಾಗಿ ಇದು ನಮಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಅಮೆರಿಕದ ಭದ್ರತೆಯ ಪ್ರಶ್ನೆ ಅಂತ ವಾದ ಮುಂದಿಡ್ತಾ ಇದ್ದಾರೆ. ಯಾವ ಲೆವೆಲ್ಗಂದ್ರೆ ತಮ್ಮದೇ ಮಿತ್ರ ರಾಷ್ಟ್ರಗಳಾದ ಡೆನ್ಮಾರ್ಕ್ ಮತ್ತು ಯುರೋಪ್ ಒಕ್ಕೂಟದ ಕುತ್ತಿಗೆ ಪಟ್ಟಿ ಹಿಡಿಯೋಕ್ಕೂ ರೆಡಿಯಾಗಿದ್ದಾರೆ. ಕೊಡಲ್ವಾ ನೀವು ಗ್ರೀನ್ಲ್ಯಾಂಡ್? ಕೊಡಲ್ಲ ಅಂದರೆ ಮಿಲಿಟರಿ ಆ್ಯಕ್ಷನ್ ತೊಗೊಳ್ತೀನಿ. ಯಾರೆಲ್ಲ ಸಪೋರ್ಟ್ ಮಾಡಲ್ವೋ ಆ ಯುರೋಪಿನ ಮಿತ್ರರ ಮೇಲೆ 25% ಟ್ಯಾರಿಫ್ ಹಾಕ್ತೀನಿ ಅಂತ ಕೂಗಾಡ್ತಿದ್ದಾರೆ. ಆದರೆ ಇದೆಲ್ಲ ಕೇವಲ ಟ್ರೇಲರ್ ಅಷ್ಟೇ. ಪಿಕ್ಚರ್ ಇನ್ನೂ ಬಾಕಿ ಇದೆ. ಟ್ರಂಪ್ ಕಿವಿಯಲ್ಲಿ ಊದ್ತಿರೋದು ಕೇವಲ ಆರ್ಮಿ ಜನರಲ್ಸ್ ಮಾತ್ರ ಅಲ್ಲ, CIA ಮಾತ್ರ ಅಲ್ಲ. ಅವರ ಹಿಂದೆ ಸಿಲಿಕಾನ್ ವ್ಯಾಲಿಯ ಶ್ರೀಮಂತ ಟೆಕ್ನಾಲಜಿ ಬಿಲಿಯನಿಯರ್ ಕುಳಗಳಿದ್ದಾರೆ. ಇವರ ಪ್ಲಾನ್ ಕೇಳಿಸ್ಕೊಂಡ್ರೆ ಎಂಥವ್ರಿಗಾದರೂ ಇದು ಜಲ್ಲನತ್ತೆ. ದೇಶದ ರಕ್ಷಣೆ ಅನ್ನೋದು ನೆಪ ಅಷ್ಟೇ. ಅದರ ಹಿಂದೆ ಟ್ರಂಪ್ ಒಂದು ಟೆಕ್ ಸಾಮ್ರಾಜ್ಯದ ಕನಸನ್ನು ಈಡೇರಿಸೋಕೆ ಹೊರಟಿದ್ದಾರೆ. ನಮಗೆ ನಮ್ಮದೇ ಆದ ಹೊಸ ರಾಷ್ಟ್ರ ಬೇಕು ಅಂತ ಹಠ ಹಿಡಿದಿರೋ ಟೆಕ್ ಬಿಲಿಯನಿಯರ್ಗಳು ಟ್ರಂಪ್ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಹಾಗಿದ್ರೆ ಏನದು ಆ ಹೊಸ ರಾಷ್ಟ್ರದ ಪ್ಲಾನ್? ಬನ್ನಿ ನೋಡ್ತಾ ಹೋಗೋಣ. ಏನಿದು ಪ್ರಾಕ್ಸಿಸ್? ಇಂಟರ್ನೆಟ್ ದೇಶದ ಹುಚ್ಚು ಕನಸು. ನೀವು ಸ್ಕ್ರೀನ್ ಮೇಲೆ ಒಬ್ಬ ವ್ಯಕ್ತಿಯನ್ನ ನೋಡ್ತಾ ಇದ್ದೀರಾ. ಈತನ ಹೆಸರು ಡ್ರೈಡನ್ ಬ್ರೌನ್. ಈತ ಪೊಲಿಟಿಷಿಯನ್ ಅಲ್ಲ, ಈತ 29 ವರ್ಷದ ಕ್ರಿಪ್ಟೋ ಉದ್ಯಮಿ ಹುಡುಗ. ಈತನ ತಲೆಯಲ್ಲಿ ಹುಟ್ಟಿದ ಒಂದು ವಿಚಿತ್ರ ಹಾಗೂ ಭಯಾನಕ ಐಡಿಯಾನೇ ಪ್ರಾಕ್ಸಿಸ್. ಏನು ಪ್ರಾಕ್ಸಿಸ್ ಇದು? ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಇಂಟರ್ನೆಟ್ ರಾಷ್ಟ್ರ. ಎಸ್, ನೀವು ಕೇಳಿದ ನಿಜ ಸ್ನೇಹಿತರೆ. ಕನ್ಫ್ಯೂಸ್ ಆದರೆ ಬಿಡಿಸಿ ಹೇಳ್ತೀವಿ ಕೇಳಿ. ಸಿಲಿಕಾನ್ ವ್ಯಾಲಿಯಲ್ಲಿ ಬಾಲಾಜಿ ಶ್ರೀನಿವಾಸನ್ ಅನ್ನೋರು ಬರೆದ ದಿ ನೆಟ್ವರ್ಕ್ ಸ್ಟೇಟ್ ಅನ್ನೋ ಥಿಯರಿ ತುಂಬಾನೇ ಫೇಮಸ್. ಟೆಕ್ಕಿಗಳ ವಲಯದಲ್ಲಿ ಬೈಬಲ್ ಇದ್ದ ಹಾಗೆ. ಅದರ ಪ್ರಕಾರ ದೇಶ ಅಂದರೆ ಬರೀ ಮಣ್ಣು ಅಥವಾ ಭೂಮಿ ಅಲ್ಲ, ಅದು ಜನ. ಸೊ ಇವರ ಪ್ಲಾನ್ ಏನು ಅಂದರೆ, ಮೊದಲು ಇಂಟರ್ನೆಟ್ನಲ್ಲಿ ಒಂದೇ ಥರ ಯೋಚನೆ ಮಾಡೋ ಜನರೆಲ್ಲ ಒಂದು ಗ್ರೂಪ್ ಆಗ್ತಾರೆ. ಕೋಟಿ ಹಣವನ್ನು ಒಟ್ಟು ಮಾಡ್ತಾರೆ. ಆಮೇಲೆ ಪ್ರಪಂಚದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ದೊಡ್ಡ ಜಾಗ ಅಥವಾ ದ್ವೀಪವನ್ನು ಖರೀದಿ ಮಾಡಿ ಅಲ್ಲಿ ಹೋಗಿ ಸೆಟಲ್ ಆಗ್ತಾರೆ. ಅಲ್ಲಿ ಅವ್ರದ್ದೇ ರೂಲ್ಸ್, ಅವ್ರದ್ದೇ ಕರೆನ್ಸಿ. ಇದನ್ನೇ ಮಾಡೋಕೆ ಹೊರಟಿರೋದು ಡ್ರೈಡನ್ ಬ್ರೌನ್. ಮೊದಲು ಇವರು ಮೆಡಿಟರೇನಿಯನ್ ಸಮುದ್ರದ ಕಡೆಗೆ ಜಾಗ ಹುಡುಕ್ತಾ ಇದ್ರು. ಸೀರಿಯಸ್ ಸ್ವಾಮಿ. ಆದರೆ ಈಗ ಈತನ ಕಣ್ಣು ಬಿದ್ದಿರೋದು ಗ್ರೀನ್ಲ್ಯಾಂಡ್ ಮೇಲೆ. ಯಾಕೆ ಗ್ರೀನ್ಲ್ಯಾಂಡ್? 3 ಕಾರಣಗಳಿವೆ. ಒಂದು, ಅಲ್ಲಿ ಜನಸಂಖ್ಯೆ ಇಲ್ಲ, ಖಾಲಿ. ಅಷ್ಟು ದೊಡ್ಡ ದ್ವೀಪದಲ್ಲಿರೋದು ಬರೀ 56,000 ಜನ. ಎಸ್, 56,000 ಜನ.
ಭಾರತದ ಟಾಪ್ ದೊಡ್ಡ 10 ರಾಜ್ಯಗಳಷ್ಟು ಸೈಜ್ ಹೊಂದಿರುವಂಥ ದ್ವೀಪದಲ್ಲಿರೋದು ಬರೀ 56,000 ಜನ. ಯಾರೂ ಪ್ರಶ್ನೆ ಮಾಡಲ್ಲ. ಎರಡನೇದು ರಿಸೋರ್ಸಸ್ ಮತ್ತು ಎನರ್ಜಿ. ಅಲ್ಲಿ ಸಿಗೋ ಜಿಯೋ ಥರ್ಮಲ್ ಎನರ್ಜಿ, ಭೂಮಿಯ ಅಡಿಗಡೆ ಇರೋ ಹೀಟ್ ಇದೆಯಲ್ಲ ಅದನ್ನು ಎನರ್ಜಿಯಾಗಿ ಬಳಸ್ಕೊಂಡು ಡೇಟಾ ಸೆಂಟರ್ಗಳಿಗೆ ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ಆರಾಮಾಗಿ ನಾವು ಇಲ್ಲಿ ನಡೆಸ್ಬೋದು ಡೇಟಾ ಸೆಂಟರ್ನ ಲೆಕ್ಕಾಚಾರ. ಮೂರನೇದು ಮತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು, ಅಲ್ಲಿ ಅಮೆರಿಕದ ಪ್ರಭಾವ ಬಳಸ್ಕೊಂಡು ಸುಲಭವಾಗಿ ಜಾಗ ಪಡ್ಕೋಬಹುದು ಅಂತ. ಸ್ನೇಹಿತರೆ, ಡ್ರೈಡನ್ ಬ್ರೌನ್ ಅವರ ಈ ಪ್ರಾಕ್ಸಿಸ್ ಸಿಟಿ ಹೇಗಿರುತ್ತೆ ಗೊತ್ತಾ? ಇದೊಂದು ಫ್ಯೂಚರಿಸ್ಟಿಕ್ ಸಿಟಿ. ಅಲ್ಲಿ ಕಟ್ಟಡಗಳು ಮಾಡ್ಯುಲರ್ ಆಗಿರ್ತವೆ, ಹೈ ಸ್ಪೀಡ್ ಇಂಟರ್ನೆಟ್ ಮತ್ತು ಜಗತ್ತಿನ ಬೆಸ್ಟ್ ಬ್ರೈನ್ಸ್ ಮಾತ್ರ ಇರ್ತಾರೆ. ಅಲ್ಲಿ ಆಡಳಿತ ನಡೆಸೋದು ಮನುಷ್ಯರಲ್ಲ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಲ್ಲಿನ ವ್ಯವಹಾರಗಳೆಲ್ಲ ನಡೆಯೋದು ಬಿಟ್ಕಾಯಿನ್ ಅಥವಾ ಬೇರೆ ಯಾವುದಾದ್ರು ಕ್ರಿಪ್ಟೋ ಕರೆನ್ಸಿಯಲ್ಲೇ. ಇದು ಬರೀ ಗಾಳಿ ಮಾತು ಅನ್ಕೋಬೇಡಿ. ನವೆಂಬರ್ 2024 ಡ್ರೈಡನ್ ಬ್ರೌನ್ ಗ್ರೀನ್ಲ್ಯಾಂಡ್ಗೆ ಹೋಗಿ ಬಂದಿದ್ದಾರೆ. ಅಲ್ಲಿನ ರಾಜಧಾನಿ ನೂಕ್ನಲ್ಲಿ ಅಲ್ಲಿನ ಸ್ಥಳೀಯ ನಾಯಕರನ್ನ ಭೇಟಿಯಾಗಿ ಇಲ್ಲೊಂದು ಸಿಟಿ ಕಟ್ತೀವಿ, ಜಾಗ ಕೊಡಿ ಅಂತ ಲಾಬಿ ಮಾಡಿ ಬಂದಿದ್ದಾರೆ. ಈಗ ಆಲ್ರೆಡಿ ಪ್ರಾಕ್ಸಿಸ್ ಪ್ರಾಜೆಕ್ಟ್ಗೆ $525 ಮಿಲಿಯನ್ ಅಂದರೆ $4,400 ಫಂಡಿಂಗ್ ಅನೌನ್ಸ್ ಆಗಿ ಹೋಗಿದೆ. ಎಸ್, ರಿಪೀಟೆಡ್ಲಿ ಹೇಳ್ತಾ ಇದ್ದೀವಿ, ಸೀರಿಯಸ್ ಬಿಸ್ನೆಸ್. ಕಾನೂನಿಲ್ಲ, ಕಂಟ್ರೋಲ್ ಇಲ್ಲ, ಇದು ಬಿಲಿಯನೇರ್ಗಳ ಸ್ವರ್ಗ. ಈಗ ನಿಮ್ಗೊಂದು ಪ್ರಶ್ನೆ ಬರುತ್ತೆ, ಅಮೆರಿಕದಂತಹ ಮುಂದುವರಿದ ರಾಷ್ಟ್ರ ಇರುವಾಗ, ಎಲ್ಲ ಸೌಲಭ್ಯ ಇರುವಾಗ, ಇವರಿಗೆ ಈ ಮಂಜುಗಡ್ಡೆ ಮೇಲೆ ಕೊರಿಯೋ ಚಳಿಯಲ್ಲಿ ಹೊಸ ರಾಷ್ಟ್ರ ಕಟ್ಟೋ ಕ್ರೇಜ್ ಯಾಕೆ ಅಂತ. ಉತ್ತರ ಒಂದೇ, ಫ್ರೀಡಮ್, ಸ್ವಾತಂತ್ರ್ಯ. ಇವ್ರು ಕೇಳ್ತಿರೋದು ಸ್ವೇಚ್ಛಾಚಾರದಂತಹ ಸ್ವಾತಂತ್ರ್ಯ, ಸಾಮಾನ್ಯ ಸ್ವಾತಂತ್ರ್ಯ ಅಲ್ಲ, ಎಲ್ಲ ನಿಯಮಗಳಿಂದ ಸ್ವಾತಂತ್ರ್ಯ. ಈ ಟೆಕ್ ಬಿಲಿಯನೇರ್ಗಳಿಗೆ ಈಗಿರೋ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಥವಾ ಡೆಮಾಕ್ರಸಿ ಇಷ್ಟ ಆಗ್ತಿಲ್ಲ. ಅವರಿಗೆ ವೇಸ್ಟ್ ಅಂತ ಅನಿಸ್ತಾ ಇದೆ. ಅಮೆರಿಕದಲ್ಲೊಂದು ಔಷಧ ಕಂಡು ಹಿಡಿಬೇಕು ಅಂದರೆ FDA ಪರ್ಮಿಷನ್ ಬೇಕು, ವರ್ಷಗಟ್ಟಲೆ ಟೆಸ್ಟಿಂಗ್ ಮಾಡಬೇಕು, ಕ್ರಿಪ್ಟೋ ಕರೆನ್ಸಿ ತರಬೇಕು ಅಂದರೆ SEC ನಿಯಮಗಳಡ್ಡ ಬರ್ತವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಪ್ರಯೋಗ ಮಾಡಬೇಕು ಅಂದರೆ ಸೇಫ್ಟಿ ರೂಲ್ಸ್ ಇರುತ್ತೆ. ಇವೆಲ್ಲ ಈ ಬಿಲಿಯನಿಯರ್ಗಳಿಗೆ ಹೆಡೇಕ್. ಅವರಿಗೆ ಈ ಯಾವ ಅಡೆತಡೆಗಳು ಇಲ್ಲದ ಒಂದು ಜಾಗ ಬೇಕು. ಅದನ್ನೇ ಅವರು ಲಿಬರ್ಟೇರಿಯನ್ ಯುಟೋಪಿಯಾ ಅಂತ ಕರೀತಾರೆ. ಗ್ರೀನ್ಲ್ಯಾಂಡ್ನಲ್ಲಿ ಅವರು ಕಟ್ಟೋ ಸಿಟಿಯಲ್ಲಿ ಏನೇನಿರುತ್ತೆ ಗೊತ್ತಾ? ಅಲ್ಲಿ ಬಯೋ ಹ್ಯಾಕಿಂಗ್ ಮಾಡ್ಬೋದು, ಮನುಷ್ಯನ ಆಯಸ್ಸು ಹೆಚ್ಚಿಸೋ ಪ್ರಯೋಗಗಳನ್ನು ನೇರವಾಗಿ ಮನುಷ್ಯರ ಮೇಲೆ ಯಾರು ರೆಡಿ ಇದ್ದರೆ ಮಾಡ್ಕೊಂಡ್ಬಿಡ್ಬೋದು. ಪರಿಸರ ಇಲಾಖೆಯ ಕಾಟ ಇಲ್ಲ, ಲೇಬರ್ ಲಾಸ್ ಅಥವಾ ಕಾರ್ಮಿಕ ಕಾನೂನುಗಳು ಇರೋದಿಲ್ಲ, ಸಂಬಳ ರಜೆ ಎಲ್ಲವೂ ಕಂಪನಿ ಇಷ್ಟ. ಬಿಸ್ನೆಸ್ ಮಾಡೋರಿಗೆ ಅಕ್ಷರಶಃ ಸ್ವರ್ಗ. ಹೋಗಿರೋರೆಲ್ಲ ಶ್ರೀಮಂತರೇ, ಅಲ್ಟ್ರಾ ರಿಚ್, ಅಲ್ಟ್ರಾ ಬುದ್ಧಿವಂತರೇ. ಸೊ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಅವರವರೇ ಆರಾಮಾಗಿ ಹೊಸ ಲೋಕ ಕಟ್ಕೊಂಡು ಅಲ್ಲಿ ಇದ್ದು ಬಿಡಬಹುದು ಅನ್ನೋ ಲೆಕ್ಕಾಚಾರ. ಅವರ ಮಾರ್ಕೆಟಿಂಗ್ ಸ್ಲೋಗನ್ ನೋಡಿ, ಎ ಪ್ಲೇಸ್ ವೇರ್ ಇನೋವೇಷನ್ ಔಟ್ರನ್ಸ್ ರೆಗ್ಯುಲೇಷನ್ ಅಂತ. ಕಾನೂನಿಗಿಂತ ವೇಗವಾಗಿ ಟೆಕ್ನಾಲಜಿ ಬೆಳೆಯೋ ಜಾಗ ಅನ್ನೋದು ಅವರ ಮಾರ್ಕೆಟಿಂಗ್ ಲೈನ್. ಪೀಟರ್ ಥೀಲ್ ಅನ್ನೋ ಫೇಸ್ಬುಕ್ನ ಹಳೆ ಇನ್ವೆಸ್ಟರ್ ಮತ್ತು ಪೇಪಾಲ್ ಬಾಸ್ ಈ ಹಿಂದೆ ಒಂದು ಮಾತನ್ನು ಬರ್ತಿದ್ರು, ಐ ನೋ ಲಾಂಗರ್ ಬಿಲೀವ್ ದಟ್ ಫ್ರೀಡಮ್ ಆ್ಯಂಡ್ ಡೆಮೋಕ್ರಸಿ ಆರ್ ಕಂಪ್ಯಾಟಿಬಲ್ ಅಂತ. ಅಂದರೆ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಒಟ್ಟಿಗೆ ಹೋಗುತ್ತೆ ಅನ್ನೋ ನಂಬಿಕೆ ನನಗೆ ಕಾಣಿಸ್ತಾ ಇಲ್ಲ ಅಂತ. ಇವರ ಪ್ರಕಾರ ಪ್ರಜಾಪ್ರಭುತ್ವ ಅನ್ನೋದೇ ಬಿಸ್ನೆಸ್ಗೆ ದೊಡ್ಡ ಅಡ್ಡಗಾಲು. ಅದನ್ನು ಕಿತ್ತು ಬಿಸಾಕಿ ತಾವೇ ರಾಜರಾಗಿ ಆಳೋಕೆ ನಮ್ಮದೇ ಆದ ಪ್ರತ್ಯೇಕ ಭೂಭಾಗ ಇರಬೇಕು ಅಂತ ಟೆಕ್ ಬಿಲಿಯನೇರ್ಗಳೆಲ್ಲ ಹೊಂಚು ಹಾಕ್ತಿದ್ದಾರೆ. ಅದಕ್ಕೆ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಲಾಗ್ತಾ ಇದೆ. ಟ್ರಂಪ್ ಹಿಂದಿರೋ ಡೇಂಜರಸ್ ಬ್ರೈನ್ಸ್. ಎಸ್ ಸ್ನೇಹಿತರೆ, ಪ್ರಾಜೆಕ್ಟ್ ಈಗ ಸೀದಾ ವೈಟ್ ಹೌಸ್ ಅಂಗಳಕ್ಕೆ ತಲುಪಿ ಆಗಿದೆ. ವರದಿಗಳ ಪ್ರಕಾರ ಪ್ರಾಕ್ಸಿಸ್ ಪ್ರಾಜೆಕ್ಟ್ಗೆ ಹಣ ಹಾಕ್ತಿರೋ ಮತ್ತು ಬೆಂಬಲ ಕೊಡ್ತಿರೋ ಎಷ್ಟೋ ಇನ್ವೆಸ್ಟರ್ಗಳು ಡೊನಾಲ್ಡ್ ಟ್ರಂಪ್ಗೆ ಎಲೆಕ್ಷನ್ನಲ್ಲಿ ಫಂಡ್ ಕೊಟ್ಟಿರೋ ಡೋನರ್ಸ್ ಇದ್ದಾರೆ. ಈ ಇಡೀ ಪ್ರಾಜೆಕ್ಟ್ನ ಗಾಡ್ ಫಾದರ್ ಯಾರು ಗೊತ್ತಾ? ಅದೇ ಪೀಟರ್ ಥೇಲ್, ಟ್ರಂಪ್ರ ಪರಮಾಪ್ತ ಮಿತ್ರ. ಇವರು ಮೊದಲಿಂದಲೂ ಸೇಸ್ ಟ್ರೇಡಿಂಗ್ ಅಥವಾ ಸಮುದ್ರದ ಮೇಲೆ ಸ್ವಂತ ರಾಷ್ಟ್ರ ಕಟ್ಟೋ ಐಡಿಯಾಗೆ ಫಂಡ್ ಮಾಡ್ತಾ ಇದ್ರು. ಹಾಗೆ ಅವ್ರ ಜೊತೆಗೆ ಪಲಾಂಟಿರ್ ಕಂಪನಿಯ ಜೋ ಲ್ಯಾನ್ಸ್ಡೇಲ್, ಆಂಡ್ರಿಸನ್ ಹಾರೋವಿಟ್ಸ್ ಮತ್ತು ವಿಂಕಲ್ ವಾಸ್ ಟ್ವಿನ್ಸ್ ಇವರೆಲ್ಲರೂ ಕೂಡ ಈ ಐಡಿಯಾದ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಗಮನಿಸಿ ನೋಡಿದ್ರೆ ಗೊತ್ತಾಗುತ್ತೆ, ಇವರೆಲ್ಲ ಒಂದೇ ಇಕೋಸಿಸ್ಟಮ್ನ ಜನ. ಇವ್ರ ಬಳಿ ದುಡ್ಡಿದೆ, ಟ್ರಂಪ್ ಬಳಿ ಪವರ್ ಇದೆ. ಇಲ್ಲಿ ನಡೀತಾ ಇರೋದು ಒಂದು ರೀತಿಯ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಾವು ನಿಮಗೆ ಅಧಿಕಾರಕ್ಕೆ ಬರೋಕ್ಕೆ ಸಹಾಯ ಮಾಡ್ತೀವಿ, ನೀವು ನಮಗೆ ನಮ್ಮ ಕನಸಿನ ರಾಷ್ಟ್ರ ಕಟ್ಕೊಳ್ಳೋಕೆ ಗ್ರೀನ್ಲ್ಯಾಂಡ್ ಬಿಡಿಸ್ಕೊಡಿ ಅನ್ನೋದು ಇವರ ಒಳ ಒಪ್ಪಂದ. ಆ ರೀತಿ ಅಮೆರಿಕದ ಮೀಡಿಯಾಗಳಲ್ಲೇ ಬಹಳ ಚರ್ಚೆ ಆಗ್ತಾ ಇದೆ. ಹಾಗೆ ಟ್ರಂಪ್ ಕೂಡ ಬರೀ ಪಾಲಿಟಿಷಿಯನ್ ಅಲ್ಲ, ಬಿಸ್ನೆಸ್ ಮ್ಯಾನ್, ಬಿಲಿಯನೇರ್, ರಿಯಾಲಿಟಿ ಶೋ ಸ್ಟಾರ್ ಆಗಿದ್ದವರು, ಕ್ರೇಜಿ ಮನುಷ್ಯ. ಇವ್ರಿಗೂ ಕೂಡ ಈಗ ಆಸೆ ಹುಚ್ಚೆದ್ದು ಬಿಟ್ಟಿದೆ. ಈಗ ಗ್ರೀನ್ಲ್ಯಾಂಡ್ ಅನ್ನೋದು ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಮೈದಾನ ತರ ಕಾಣಿಸೋಕೆ ಶುರುವಾಗಿದೆ ಅವರಿಗೀಗ. ಆರ್ಟ್ ಆಫ್ ಡೀಲ್ ಅನ್ನೋ ಪುಸ್ತಕ ಬರೆದಿರೋ ಮಹಾಶಯ ಟ್ರಂಪ್ ಈಗ ಆ ದೊಡ್ಡ ಭೂಭಾಗವನ್ನ, ಒಂದು ದೇಶವನ್ನ ಅಥವಾ ಡೆನ್ಮಾರ್ಕ್ ಅನ್ನೋ ದೇಶದ ಕೆಳಗಡೆ ಸ್ವಾಯತ್ತ ಪ್ರದೇಶವಾಗಿ ಒಂದು ದೇಶದ ಥರನೇ ಅಡ್ಮಿನಿಸ್ಟ್ರೇಟ್ ಆಗ್ತಿರೋ ಗ್ರೀನ್ಲ್ಯಾಂಡನ್ನು ಬನ್ನಿ ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊಳ್ಳೋಕೆ ಹೊರಟಿದ್ದಾರೆ. ಪ್ಲಾನ್ ಪ್ರಕಾರ ಅಮೆರಿಕ ಗ್ರೀನ್ಲ್ಯಾಂಡನ್ನು ಖರೀದಿ ಮಾಡ್ಬೋದು ಅಥವಾ 100 ಇಯರ್ಸ್ಗೆ 100 ವರ್ಷಕ್ಕೆ ಲೀಸ್ಗೆ ಪಡಿಬೋದು.
ಒಮ್ಮೆ ಅಮೆರಿಕದ ಕಂಟ್ರೋಲ್ಗೆ ಬಂದರೆ ಸಾಕು, ಅಲ್ಲಿ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ಚಾರ್ಟರ್ ಸಿಟಿ ಘೋಷಣೆ ಮಾಡೋದು ಟ್ರಂಪ್ಗೆ ಎಡಗೈ ಕೆಲಸ. ಅಲ್ಲಿಗೆ ಟೆಕ್ ಮಾಫಿಯಾದ ಕೆಲಸ ಮುಗಿದು ಹೋಯಿತು. ಮುಂದೆ ದುಡ್ಡು ಚೆಲ್ತಾರೆ, ಬೇಕಾಗಿದ್ದನ್ನು ಕಟ್ಕೊಳ್ತಾರೆ. ಅಲ್ಲಿ ಒಡೆದು ಹೋಗುತ್ತಾ ನ್ಯಾಟೋ ಒಕ್ಕೂಟ. ಆದರೆ ಆಟ ಅಷ್ಟು ಸುಲಭ ಇಲ್ಲ. ಟ್ರಂಪ್ರ ಈ ನಡೆಗೆ ಇಡೀ ಯುರೋಪ್ ಬೆಚ್ಚಿ ಬಿದ್ದಿದೆ. ಗ್ರೀನ್ಲ್ಯಾಂಡ್ ಇವತ್ತಿಗೂ ಡೆನ್ಮಾರ್ಕ್ನ ಭಾಗ. ಡೆನ್ಮಾರ್ಕ್ ಪ್ರಧಾನಿ ಮ್ಯಾಟ್ರೆ ಫ್ರೆಡ್ರಿಕ್ಸನ್ ಟ್ರಂಪ್ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದಾರೆ, ಗ್ರೀನ್ಲ್ಯಾಂಡ್ ಈಸ್ ನಾಟ್ ಫಾರ್ ಸೇಲ್, ಯು ಕೆನಾಟ್ ಬೈ ಅನದರ್ ಪೀಪಲ್. ಅಂದರೆ ಗ್ರೀನ್ಲ್ಯಾಂಡ್ ಸಂತೆ ಸರಕಲ್ಲ, ನೀವೊಂದು ಭೂಮಿಯನ್ನು ಕೊಂಡ್ಕೋಬೋದು, ಆದರೆ ಅಲ್ಲಿರೋ ಜನರನ್ನು, ಅವರ ಆತ್ಮವನ್ನು ಕೊಂಡ್ಕೊಳ್ಳೋಕೆ ಆಗಲ್ಲ ಅಂತ. ಆದರೆ ಟ್ರಂಪ್ ಇದನ್ನೆಲ್ಲ ಕೇರ್ ಮಾಡೋ ಮನುಷ್ಯ ಅಲ್ಲ, ಫಿಲಾಸಫಿ ಇಲ್ಲ. ಟ್ರಂಪ್ಗೆ ಕಿವಿ ಹತ್ರಕ್ಕೂ ಸುಳಿಯಲ್ಲ. ಡೆನ್ಮಾರ್ಕ್ ಕುತ್ತಿಗೆ ಹಿಸ್ಕೋಕೆ ಶುರು ಮಾಡಿದ್ದಾರೆ. ನನ್ನ ಮಾತು ಕೇಳಿಲ್ಲ ಅಂದರೆ ನ್ಯಾಟೋ ಒಕ್ಕೂಟಕ್ಕೆ ಕೊಡೋ ಹಣವನ್ನು ನಿಲ್ಲಿಸ್ಬಿಡ್ತೀನಿ ಅನ್ನೋ ಬೆದರಿಕೆ ಹಾಕ್ತಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಎಕನಾಮಿಕ್ ವಾರ್ ಡಿಕ್ಲೇರ್ ಮಾಡಿದ್ದಾರೆ. ಇದು ನ್ಯಾಟೋ ಒಕ್ಕೂಟದಲ್ಲೇ ದೊಡ್ಡ ಬಿರುಕು ಮೂಡಿಸ್ತಾ ಇದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳೇ ಈಗ ಅಮೆರಿಕವನ್ನು ಅನುಮಾನದಿಂದ ನೋಡೋ ಪರಿಸ್ಥಿತಿ ಬಂದಿದೆ. ಇನ್ನು ಗ್ರೀನ್ಲ್ಯಾಂಡ್ನ ಸ್ಥಳೀಯ ಜನ, ಇನ್ಯೂಟ್ ಪೀಪಲ್ ಭಯದಲ್ಲಿದ್ದಾರೆ. ನಾವು ಸ್ವತಂತ್ರ ರಾಷ್ಟ್ರ ಆಗಬೇಕು ಅನ್ನೋ ಕನಸನ್ನು ಕಾಣ್ತಿದ್ವಿ. ಈಗ ನೋಡಿದ್ರೆ ನಮ್ಮನ್ನು ಡೆನ್ಮಾರ್ಕಿಂದ ತಗೊಂಡು ಅಮೆರಿಕನ್ ಕಂಪನಿಗಳಿಗೆ ಗುಲಾಮರನ್ನಾಗಿ ಮಾಡೋ ಪ್ಲಾನ್ ನಡೀತಾ ಇದೆ ಅಂತ ಅವರು ರುಚಿಗಿದ್ದಾರೆ. ಆದರೆ ಏನು ಮಾಡೋದು, ಫೈಟ್ ಮಾಡೋಷ್ಟು ದೊಡ್ಡ ಸಂಖ್ಯೆ ಇಲ್ಲ, 50,000 ಚಿಲ್ಲರೆ. ಹೀಗಾಗಿ ಒಂದು ವೇಳೆ ಟ್ರಂಪ್ ಹಠ ಹಿಡಿದು ಗ್ರೀನ್ಲ್ಯಾಂಡನ್ನು ಅಮೆರಿಕ ನುಂಗುಬಿಟ್ರೆ ಅದು ಆರ್ಕ್ಟಿಕ್ ವಲಯದಲ್ಲಿ ದೊಡ್ಡ ಯುದ್ಧದ ವಾತಾವರಣ ನಿರ್ಮಾಣ ಮಾಡ್ಬೋದು. ರಷ್ಯಾ ಕೂಡ ಸುಮ್ಮನೆ ಕೂರದೇ ಇರ್ಬೋದು. ಗಡಿ ಭಾಗದಲ್ಲಿ ತನ್ನ ಸೇನಾ ಜಮಾವಣೆ ಜಾಸ್ತಿ ಮಾಡ್ಬೋದು. ಪ್ರಜಾಪ್ರಭುತ್ವದ ಅಂತ್ಯ, ಕಾರ್ಪೊರೇಟ್ ಯುಗದ ಆರಂಭ. ಸ್ನೇಹಿತರೆ, ಕಡೆಯದಾಗಿ ಗ್ರೀನ್ಲ್ಯಾಂಡ್ ವಿಚಾರ ಬರೀ ಒಂದು ಜಾಗದ ವಿಚಾರ ಅಲ್ಲ, ಇದು ಭವಿಷ್ಯದ ಪ್ರಪಂಚದ ದಿಕ್ಸೂಚಿ. ಇಷ್ಟು ದಿನ ದೇಶಗಳನ್ನು ಸರ್ಕಾರಗಳು ನಡೆಸ್ತಾ ಇದ್ವು, ಜನ ಎಲೆಕ್ಟ್ ಮಾಡಿದ ನಾಯಕರು ನಡೆಸ್ತಾ ಇದ್ರು. ಆದರೆ ಇನ್ಮುಂದೆ ಕಾರ್ಪೊರೇಟ್ ಕಂಪನಿಗಳೇ ಅವರವರ ಪ್ರೈವೇಟ್ ಕಂಟ್ರೀಸನ್ನು ನಡೆಸೋ ಕಾಲ ದೂರ ಇಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ. ದುಡ್ಡಿರೋರು ತಮಗೆ ಬೇಕಾದ ಹಾಗೆ ತಮಗೆ ಬೇಕಾದ ಕಾನೂನುಗಳನ್ನು ಮಾಡಿಕೊಂಡು ಪ್ರತ್ಯೇಕ ಸಾಮ್ರಾಜ್ಯ ಕಟ್ಟಿಕೊಳ್ಳೋ ದಿನಗಳು ಹತ್ತಿರ ಬಂದ್ಬಿಟ್ಟಿವೆ. ಈ ಪ್ರಯೋಗದಲ್ಲಿ ಗ್ರೀನ್ಲ್ಯಾಂಡ್ ಅನ್ನೋದು ಮೊದಲ ಲ್ಯಾಬ್ ಆಗ್ತಾ ಇದೆ ಅಷ್ಟೇ. ಹಾಗಿದ್ರೆ ಟ್ರಂಪ್ರ ಈ ಹಠ ಎಲ್ಲಿ ತಲುಪುತ್ತೆ? ಹೊಸ ಟೆಕ್ನಾಲಜಿಕಲ್ ಸಾಮ್ರಾಜ್ಯ ಉದಯ ಆಗುತ್ತಾ, ಅಥವಾ ಯುರೋಪ್ನವರು ಡೆನ್ಮಾರ್ಕ್ನವರು ಸೇರಿಕೊಂಡು ಗ್ರೀನ್ಲ್ಯಾಂಡ್ ಡೀಲನ್ನು ತಡಿತಾರಾ, ಈ ಆಕ್ರಮಣವನ್ನು ತಡಿತಾರಾ ಅನ್ನೋದು ಈಗಿರೋ ಪ್ರಶ್ನೆ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಹೆಂಗಿರುತ್ತೆ ಕಾನೂನೇ ಇಲ್ದಿರೋ ರಾಷ್ಟ್ರಗಳು ಬಂದರೆ, ಪ್ರೈವೇಟ್ ಟೆಕ್ ಸಿಟೀಸ್ ಬಂದರೆ, ಬಿಲಿಯನೇರ್ ಸಿಟೀಸ್ ಬಂದರೆ? ಮನುಕುಲಕ್ಕೆ ಅಪಾಯಕಾರಿನಾ ಅಥವಾ ಪ್ರೋಗ್ರೆಸ್ ಇದು? ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವೀಡಿಯೋಸ್, ಅಂದರೆ ಇವಾಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.